ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಡೆಲ್ಟಾ ಕ್ಯಾಪಿಟಲ್ ಗೇನರ್ಸ್. ಸೊ ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟನ್ನು ನಾವು ನೋಡೋಕೆ ಹೋಗೋಣ. ಇವತ್ತು ಡೇಟ್ ಏನಂತ ಹೇಳಿದ್ರೆ 23/7/2025. ಸೊ ನಾನು ನಿಮ್ಮ ಗೋಪಿನಾಥ್, ಡೆಲ್ಟಾ ಕ್ಯಾಪಿಟಲ್ ಗೇನರ್ಸ್ನ ಸಂಸ್ಥಾಪಕ. ಸೊ ಈ ಒಂದು ರಿಪೋರ್ಟಲ್ಲಿ ಇವತ್ತು ಮಾರ್ಕೆಟ್ ಏನೇನಾಗಿದೆ, ನಾಳೆಯ ಇಂಪಾರ್ಟೆಂಟ್ ಲೆವೆಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಿನ್ನೆ ಏನಾಯಿತು, ಒಂದು ನಿಫ್ಟಿ ಗ್ಯಾಪ್ ಅಪ್ ಆಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಯಿತು ಅಂತ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನಾನು. ಸೊ ಎರಡು ವೆಯ್ಟೇಜಸ್ಸು, ಫಾರ್ ಎಕ್ಸಾಂಪಲ್ ನಿಮಗೆ HDFC ಬ್ಯಾಂಕು, ICICI ಬ್ಯಾಂಕ್ ಏನಾಗಿತ್ತು, ಒಂದು ಪಾಸಿಟಿವಲ್ಲಿ ಓಪನ್ ಆಗಿತ್ತು. ಬಟ್ ಅಟ್ ದ ಸೇಮ್ ಟೈಮ್ಸ್ ರಿಲಯನ್ಸ್ ಏನಾಗಿತ್ತು, ಒಂದು ನೆಗೆಟಿವಲ್ಲಿ ಕ್ಲೋಸ್ ಆಯಿತು. ಸೊ ಆಲ್ಮೋಸ್ಟ್ 1.5-2% ಕೆಳಗಡೆ ಬಿತ್ತು. ಸೊ ಅದಕ್ಕೆ ನಿನ್ನೆ ಏನಾಯಿತು, ಒಂದು ಒಳ್ಳೆ ಪಾಸಿಟಿವ್ ಓಪನ್ ಆಗಿದ್ರು ಕೂಡ ಮಾರ್ಕೆಟು. ಸೊ ಎಂಡ್ ಆಫ್ ದ ಡೇ ಮಾರ್ಕೆಟ್ ಏನಾಯಿತು, ಒಂದು 29-30 ಪಾಯಿಂಟ್ ನೆಗೆಟಿವಲ್ಲೇ ಕ್ಲೋಸ್ ಆಯಿತು. ಓಕೆನಾ. ಸೊ ನಿನ್ನೆ ನಾನು ಹೇಳಿದ ಪ್ರಕಾರ ನೀವು ಈ ಒಂದು 25,200 ಮತ್ತು 25,000 ರೇಂಜ್ನ ಮಾರ್ಕ್ ಮಾಡಿಕೊಳ್ಳಿ. ಸೊ ಇದ್ರ ಒಳಗಡೆನೇ ಮಾರ್ಕೆಟು ಟ್ರೇಡ್ ಆಗ್ತಿದೆ. ಇದ್ರ ಒಳಗಡೆ ಇರೋವರೆಗೂ ಮಾರ್ಕೆಟು ಒಂದು ಡೈರೆಕ್ಷನ್ ಮಾರ್ಕೆಟ್ ಅಲ್ಲ, ಒಂದು ಸೈಡ್ ವೇಸ್ ಮಾರ್ಕೆಟ್ ಅಂತಲೇ ನಾನು ನಿಮಗೆ ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನಾನು. ಸೊ ಇವತ್ತು ಅಷ್ಟೇ ಲಾಸ್ಟ್ಗೆ ಮಾರ್ಕೆಟು 25,220 ಅನ್ನೋ ಒಂದು ರೇಂಜನ್ನು ಟಚ್ ಮಾಡಿ ಈ ಪಾಯಿಂಟಲ್ಲೇ ಕ್ಲೋಸ್ ಕೊಟ್ಟಿದೆ. ಸೊ ಏನು ಹೇಳ್ತಿದ್ದೀನಿ, ಮಾರ್ಕೆಟ್ ಇವತ್ತೊಂದು ಅಂದರೆ ಏನು ಗ್ಯಾಪ್ ಅಪ್ ಕೊಟ್ಟಿತ್ತು, ಒಂದು ಒಳ್ಳೆ ಪಾಯಿಂಟ್ಸ್ನ ಗ್ಯಾಪ್ ಅಪ್ ಕೊಟ್ಟಿತ್ತು. ಬೆಳಗ್ಗೆನೆ ಒಂದು ಒಳ್ಳೆ ಪಾಸಿಟಿವಲ್ಲೇ ಓಪನ್ ಆಗಿ ಸಸ್ಟೈನ್ ಆಗಿದೆ ಮಾರ್ಕೆಟ್ ಇವತ್ತು. ರೀಸನ್ನು ನೀವು ಇವತ್ತು ಹೀಟ್ ಮ್ಯಾಪ್ನ ನೋಡಿದ್ರೆ ನಿಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ನಿಫ್ಟಿ 50ಲಿರೋ ಸ್ಟಾಕ್ಸ್ ಎಲ್ಲ ಆಲ್ಮೋಸ್ಟ್ ಇವತ್ತು ಒಳ್ಳೆ ಪಾಸಿಟಿವಲ್ಲೇ ಟ್ರೇಡ್ ಆಗಿದೆ. ಸೊ ನಿಫ್ಟಿಯಲ್ಲಿ ಯಾರು ಮೈನ್ ಲೂಸರ್ ಆ ಥರ ನೋಡೋಕೆ ಹೋದರೆ ನಾವು ಟಾಟಾ ಕನ್ಸ್ಯೂಮರ್ನ ಹೇಳ್ಬೋದು. ಸೊ ಟಾಟಾ ಕನ್ಸ್ಯೂಮರ್ ಆಲ್ಮೋಸ್ಟ್ ಇವತ್ತೊಂದು 2% ಬಿದ್ದಿದೆ. ಅದು ಬಿಟ್ಟರೆ ಇನ್ನೆಲ್ಲ ವೆಯ್ಟೇಜಸ್ ಸ್ಟಾಕ್ಸ್ ನೋಡಿ, ಮೇನ್ HDFC ಬ್ಯಾಂಕು, ICICI ಬ್ಯಾಂಕು ಆ್ಯಂಡ್ ರಿಲಯನ್ಸ್, ಇವು ಮೂರು ಮೇಯ್ನ್ ಮೂರು ವೆಯ್ಟೇಜ್ ಸ್ಟಾಕ್ಸ್ ಇವತ್ತೇನಿತ್ತು ಗ್ರೀನಲ್ಲೇ ಇತ್ತು. ಸೊ ಒಂದು ಪಾಸಿಟಿವ್ ನೋಟಲ್ಲೇ ಇದ್ದಿದ್ದ ಕಾರಣ ನಿಫ್ಟಿ ಏನಾಯ್ತು ಇವತ್ತು ಒಂದೊಳ್ಳೆ ಪಾಸಿಟಿವಲ್ಲೇ ಆಲ್ಮೋಸ್ಟ್ 159 ಪಾಯಿಂಟ್ಸ್, 0.63% ಒಂದು ಪಾಸಿಟಿವ್ ನೋಟ್ನ ಕೊಟ್ಟಿದೆ. ಸೊ ಸರ್, ಇವಾಗ ನೀವು ಹೇಳಿದ ಪ್ರಕಾರ ಇದೊಂದು ಸೈಡ್ ವೇಸ್ ರೇಂಜ್ ಅಂತ ಹೇಳಿದ್ರಿ, ಕರೆಕ್ಟ್ ಅಲ್ವಾ? ಸೊ ನಾನು ಇವಾಗಲೂ ಹೇಳೋದು ಈ ಪಾಯಿಂಟು ಸೈಡ್ ವೇಸ್ ರೇಂಜನೇ, ಈ ಪಾಯಿಂಟು ನಿಮಗೆ ಸೈಡ್ ವೇಸ್ ರೇಂಜನೇ. ಸೊ ಏನಾಗಬೇಕಿಲ್ಲಿ ಹೇಳೋಕ್ಕಾಗಲ್ಲ. ನಾಳೆ ಏನಾದರೂ ಇಫ್ ಇನ್ ಕೇಸ್ ಈ ಪಾಯಿಂಟ್ನ ಬ್ರೇಕ್ ಆದರೆ ನಾಳೆನೇ ಡಿಸಿಷನ್ ಸಿಗೋಲ್ಲ ನಮಗೆ. ನಾನು ನಿನ್ನೆ ಹೇಳಿದ್ದೀನಿ ನಿಮಗೆ, ಟೈಮ್ ಫ್ರೇಮ್ನ ರಿಡ್ಯೂಸ್ ಮಾಡ್ಕೊಳ್ಳಿ. 4 ಅವರ್ ಟೈಮ್ ಫ್ರೇಮ್ಗೆ ಹೋದರೆ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಆಲ್ಮೋಸ್ಟ್ ನಾವೀಗ 4 ಅವರ್ ಟೈಮ್ ಫ್ರೇಮ್ ನೋಡೋಕೆ ಹೋದಾಗ ಈ ಪಾಯಿಂಟ್ನ ಟಚ್ ಮಾಡಿದಾಗಲೇ ಆಲ್ರೆಡಿ ರಿಜೆಕ್ಷನ್ ಕೊಟ್ಟಿದೆ ಇವತ್ತು. ನೀವು ಇಲ್ಲಿ ನೋಡಿದ್ರೆ ಕಾಣಿಸುತ್ತೆ ಇಲ್ಲಿ. ಈ ಪಾಯಿಂಟ್ನ ನೋಡಿ ಟ್ರಾವೆಲ್ ಮಾಡಿದೆ ಮೇಲ್ಗಡೆ. ಇನ್ನೂ ನಾನು ಟೈಮ್ ಫ್ರೇಮ್ನ ರಿಡ್ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ನೋಡಿ ಹೋಗಿದೆ. ಸೊ ಹೋಗಿ ಆ ಪಾಯಿಂಟಲ್ಲಿ ರಿಜೆಕ್ಷನ್ ಕೊಟ್ಟಿದೆ ಆಲ್ರೆಡಿ ಈ ಪಾಯಿಂಟ್ನ. ಇಫ್ ಇನ್ ಕೇಸ್ ನಾಳೆ ಏನಾದರೂ ಈ 25,200 ಮತ್ತೆ ಲೋ ಬ್ರೇಕ್ ಆಗ್ತಿದೆ ಅಂದ್ಕೊಳ್ಳಿ, ನೋಡಿ ಇಲ್ಲಿ ಮಾರ್ಕ್ ಮಾಡಿಟ್ಟಿರ್ತೀನಿ. ಈ 25,200 ಮತ್ತೆ ಏನಾದರೂ ಈ ಪಾಯಿಂಟಿಂದ ಸಸ್ಟೈನ್ ಆಗಲಿಲ್ಲ ಪ್ರೈಸ್ ಅಂತ ಹೇಳಿದ್ರೆ ಅಗೈನ್ ನೀವು ಇದೇ ಸೈಡ್ ವೇಸ್ ರೇಂಜಲ್ಲೇ ಮತ್ತೆ ಮಾರ್ಕೆಟ್ ಒಳಗಡೆ ಬರೋ ಸಾಧ್ಯತೆ ಇರುತ್ತೆ. ಮೊದಲೇ ಹೇಳಿದ್ದೀನಿ ನಿಮಗೆ, 25,000 to 25,200 ಇದು ನಿಮಗೆ ಒಂದು ರೇಂಜ್ ಬೌಂಡ್ ಮಾರ್ಕೆಟ್. ಇದನ್ನು ಕ್ರಾಸ್ ಮಾಡಿ ಸಸ್ಟೈನ್ ಮಾಡೋವರೆಗೂ ಟ್ರೆಂಡ್ ಇಲ್ಲ. ಇಫ್ ಇನ್ ಕೇಸ್ ನಾಳೆ ಏನಾದರೂ ಇವತ್ತಿನ ಹೈನ ಬ್ರೇಕ್ ಮಾಡಿ, ಇವತ್ತೇನು ಹೈ ಮಾಡಿತ್ತು ಮಾರ್ಕೆಟು, ಈ ಪಾಯಿಂಟನ್ನು ನಾಳೆ ಏನಾದರೂ ಬ್ರೇಕ್ ಮಾಡಿ ಅಟ್ಲೀಸ್ಟ್ ಒಂದು 15 ಮಿನಿಟ್ಸು 30 ಮಿನಿಟ್ಸು ಮಾರ್ಕೆಟ್ ಮೇಲ್ಗಡೆ ಸಸ್ಟೈನ್ ಆಯ್ತು ಅಂದರೆ ನೀವೇನು ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಪಾಯಿಂಟಲ್ಲಿ ಮತ್ತೆ ಸ್ಟ್ರಾಂಗಾಗಿ ರಿವರ್ಸಲ್ ಕೊಡ್ತಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಬುಲ್ಲಿಶ್ ರಿವರ್ಸಲ್. ಒಂದು ಬುಲ್ಲಿಶ್ ರಿವರ್ಸಲ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇನ್ನೂ ಬ್ರೇಕ್ ಆಗಿದೆಯಾ? ಬ್ರೇಕ್ ಆಗಿಲ್ಲ. ಬ್ರೇಕ್ ಆಗೋವರೆಗೂ ಏನೋ ಇದೊಂದು ಸೈಡ್ ವೇಸ್ ರೇಂಜ್ ಅಂತಲೇ ಹೇಳ್ತೀನಿ ನಾನು. ಅಲ್ಲಿವರೆಗೂ ನೀವೇನು ಡಿಸಿಷನ್ ಮಾಡೋಕ್ಕೆ ಹೋಗಬೇಡಿ. ಸೊ ಮಾರ್ಕೆಟು ಒಂದು ಡೈರೆಕ್ಷನ್ನ ಕೊಡೋವರೆಗೂ ನೀವು ಡೈರೆಕ್ಷನ್ನ ಕ್ಲಾರಿಟಿ ಮುಂಚೆನೇ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಮಾರ್ಕೆಟ್ ಏನು ಮಾಡುತ್ತೋ ಬಿಟ್ಬಿಡಿ, ಅದನ್ನು ಮಾಡಿಬಿಡಲಿ, ಆಮೇಲೆ ಡೈರೆಕ್ಷನ್ ತಗೊಳ್ಳಿ. ಸೊ ಬುಲ್ಲಿಶ್ ಕಂಟಿನ್ಯೂಷನ್ ಆಗ್ತಿದೆ ಅಂತ ನಮಗೆ ಕ್ಲಾರಿಟಿ ಸಿಕ್ಕಿದಾಗ ಬುಲ್ಲಿಶ್ಗೆ ಹೋಗ್ಬೋದು. ಸೊ ಅಲ್ಲಿವರೆಗೂ ನಾನು ನಿನ್ನೆ ಹೇಳಿದ ಲೆವೆಲಲ್ಲೇ ಟ್ರೇಡ್ ಆಗಿದೆ ನೋಡಿ, 25,000 ಮತ್ತು 25,200 ಇದರ ಒಳಗಡೆನೇ ಮಾರ್ಕೆಟು ಲಾಕ್ ಆಗಿದೆ. ಸೊ ನಾಳೆ ನಮಗೆ ಇಂಪಾರ್ಟೆಂಟ್ ಕೀ ಲೆವೆಲ್ ಯಾವುದು ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ನಾಳೆ ಏನಾದರೂ ಇವತ್ತಿನ ಹೈ ಈ 25,220 ಏನು ಹೈನ ಮಾರ್ಕ್ ಮಾಡಿದ್ದೀನಿ ಅದನ್ನೇನಾನು ಬ್ರೇಕ್ ಮಾಡಿ ಸಸ್ಟೈನ್ ಆಗ್ತಿದೆ ಪ್ರೈಸು ಅಂತ ಹೇಳೋದಾದರೆ ನಾವು ನೆಕ್ಸ್ಟು 25 ಇಲ್ಲಿ ಮಾರ್ಕ್ ಮಾಡ್ತೀವಿ ನೋಡಿ, ಈ ಒಂದು ಪಾಯಿಂಟ್ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 25,350 ಅನ್ನೋ ಒಂದು ಪಾಯಿಂಟ್ವರೆಗೂ ನೀವು ರ್ಯಾಲಿನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾಳೆನೇ ಬರುತ್ತೆ ಅಂತ ನಾನು ಹೇಳ್ತಿಲ್ಲ, ನಾನು ಟ್ರಾವೆಲ್ ಆಗಿ ಆ ಕಡೆ ಪಾಯಿಂಟ್ವರೆಗೂ ನಿಮಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಒಂದು ಪಾಯಿಂಟ್ನ ಕ್ರಾಸ್ ಮಾಡಿದ್ಮೇಲೆ ಈ ರೀತಿ ಟ್ರಾವೆಲ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ, ನಾನು ಹೇಳಿದ ಪ್ರಕಾರ ಇನ್ನೂ ರೇಂಜ್ ಬೌಂಡ್ ಮಾರ್ಕೆಟ್ ಕ್ರಾಸ್ ಆಗಿಲ್ಲ, 25,200 ಮತ್ತೆ ನಾಳೆ ಏನಾದರೂ ಕೆಳಗಡೆ ಬ್ರೇಕ್ ಆಗ್ತಿದೆ ಅಂತ ಹೇಳಿದ್ರೆ ಅಗೈನ್ ಇಲ್ಲೇ ಸೈಡ್ ವೇಸ್ ಆಗ್ಬೋದು, ಇಲ್ಲಾಂದರೆ ವಾಪಸ್ 25,000ಕ್ಕೆ ಬರ್ಬೋದು. ಈ ರೀತಿ ನಿಫ್ಟಿ ಒಂದು ರೇಂಜ್ ಬೌಂಡ್ ಮಾರ್ಕೆಟ್ನ ಕ್ರಿಯೇಟ್ ಮಾಡ್ಕೊಂಡಿದೆ. ಡೈರೆಕ್ಷನ್ ಇನ್ನೂ ಕ್ಲಾರಿಟಿ ಇಲ್ಲ. ಸೊ NSE ಆಪ್ಷನ್ ಚೈನಲ್ಲಿ ನಾವು ನೋಡೋಕ್ಕಂತ ಹೋದರೆ
ಸೊ ಡೇಟಾ ನೋಡ್ಬಿಡೋಣ. ಓಪನ್ ಇಂಟ್ರೆಸ್ಟ್ ಡೇಟಾ ನೋಡಿದಾಗ 25,200 ನೋಡಿ, ಹೈಯೆಸ್ಟ್ ಕಾಂಟ್ರಾಕ್ಟ್ ಇಲ್ಲೇ ಇದೆ. ಕಾಲ್ ಸೆಲ್ಲರ್ಸ್ ನಾನು ಏನೇ ಹೇಳಿದ್ದೀನಲ್ಲ, ಕಾಲ್ ಸೆಲ್ಲರ್ಸು 1,41,000 ಕಾಂಟ್ರಾಕ್ಟ್ಸು ಇಲ್ಲಿ ಇನ್ನೂ ಇದೆ, ಹೈಯೆಸ್ಟ್ ಕಾಂಟ್ರಾಕ್ಟ್ ಇದೆ. ಇಫ್ ಇನ್ ಕೇಸ್ ನಿಮಗೆ 1,41,000 ಕಾಂಟ್ರಾಕ್ಟ್ ಬ್ರೇಕ್ ಆಯಿತು ಅಂತ ಹೇಳಿದ್ರೆ, ನಿಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರೋದು ಎಲ್ಲಿ ಅಂತ ಹೇಳಿದ್ರೆ 25,450 ಅನ್ನೋ ಒಂದು ಪಾಯಿಂಟಲ್ಲಿದೆ. 450 500, ಸೊ 25,500 ಓಪನ್ ಇಂಟ್ರೆಸ್ಟು 25,500 ಕಾಲ್ ಆಪ್ಷನ್ ಸೆಲ್ಲರ್ಸು ಅಲ್ಲಿದ್ದಾರೆ. ನಿಮಗೇನಾದರೂ 25,200 ಏನಾದರೂ ಬ್ರೇಕ್ ಆಗಿ ಸಸ್ಟೈನ್ ಆಯ್ತಂತೆ, ನಾನು ಟೆಕ್ನಿಕಲ್ ಲೆವೆಲು ಅದನ್ನೇ ನಾನು ನಿಮ್ಗೆ ಹೇಳ್ತಿರೋದು, ಇಲ್ಲೂ ಓಪನ್ ಇಂಟ್ರೆಸ್ಟು ಅದೇ ಹೇಳ್ತಿರೋದು. ನಿಮಗೇನಾದರೂ 25,200 ಮೇಲ್ಗಡೆ ಸಸ್ಟೈನ್ ಆಗ್ತಿದೆ ಮಾರ್ಕೆಟು, ಸೊ ನಿಮಗೆ 1 ಅವರಲ್ಲಿ 1-2 ಕ್ಯಾಂಡಲ್ ಸಸ್ಟೈನ್ ಆದರೂ ಸಾಕು, ನೀವು 25,500ವರೆಗೂ ಮಾರ್ಕೆಟ್ನ ಒಂದು ಬುಲ್ಲಿಶ್ ರೇಂಜನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಅಲ್ಲಿವರೆಗೂ ಯಾವುದೂ ಓಪನ್ ಇಂಟ್ರೆಸ್ಟ್ಗಳು ಜಾಸ್ತಿ ಇಲ್ಲ ಅಲ್ಲಿ ಕಾಂಟ್ರಾಕ್ಟ್ಸು. ಮತ್ತು ಹೈಯೆಸ್ಟ್ ಕಾಂಟ್ರಾಕ್ಟ್ ಎಲ್ಲಿದೆ ಅಂತ ಹೇಳಿದ್ರೆ ನಿಮಗೆ 25,500 ಹೈಯೆಸ್ಟು ಓಪನ್ ಇಂಟ್ರೆಸ್ಟ್ ಕಾಂಟ್ರಾಕ್ಟ್ಸ್ ಇದೆ. ಅದೇ ರೀತಿ ನಾವು ಪುಟ್ ಆಪ್ಷನ್ ಸೆಲ್ ಡೇಟಾ ನೋಡೋಣ. ಸೊ ಪುಟ್ ಸೆಲ್ಲರ್ಸ್ ಅಂತ ಹೇಳಿದ್ರೆ ಇವರೆಲ್ಲ ಬುಲ್ಲಿಶ್ ಇದ್ದಾರೆ ಅಂತೇಳಿ, ಬುಲ್ಲಿಶ್ ಇದ್ದಾರೆ ಅಂತ ಹೇಳಿದ್ರೆ ಪುಟ್ ಸೆಲ್ಲರ್ಸ್ ಎಲ್ಲಿ ಜಾಸ್ತಿ ಇದ್ದಾರೋ ಆ ಒಂದು ಪಾಯಿಂಟಲ್ಲಿ ನಮಗೆ ಸಪೋರ್ಟಾಗಿ ಆ್ಯಕ್ಟ್ ಆಗುತ್ತೆ ಮಾರ್ಕೆಟ್ ಅಂತೇಳಿ. ಸೊ ಇಲ್ಲಿ ನೋಡಿ 25,200 ಕೂಡ ನಿಮಗೆ ಈ ಸಪೋರ್ಟ್ ಅಂತಲೇ ತೋರಿಸ್ತಿದೆ, ಬಟ್ ಬ್ರೇಕ್ ಆಗಬೇಕು, ಇನ್ನೂ ಬ್ರೇಕ್ ಆಗಿಲ್ಲ, ಆ ಪಾಯಿಂಟಲ್ಲಿದೆ. ಸೊ ಇವಾಗ 25,220 ಒಂದು ಕಾರಣಕ್ಕೆ ಬ್ರೇಕ್ ಆಗಿದೆ ಅಂತ ನೀವು ಲೆಕ್ಕ ತಗೊಂಡ್ರೆ, ಸೊ ಇವಾಗ 25,200 ನಿಮಗೆ ಸಪೋರ್ಟ್ ಬರುತ್ತೆ. ಬಟ್ ಏನಂದರೆ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ, 25,200ನ ಟಚ್ ಮಾಡಿದೆ ಅಂತಲೇ ನಾನು 20 ಪಾಯಿಂಟ್ನೆಲ್ಲ ನಾನು ಬ್ರೇಕ್ಔಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. 50-60 ಪಾಯಿಂಟ್ಸ್ ಬ್ರೇಕ್ಔಟ್ ಆಗಿ ಸಸ್ಟೈನ್ ಆಗಿರಬೇಕು. ಸೊ ಇಫ್ ಇನ್ ಕೇಸ್ ನಾಳೆ ಇದ್ರ ಮೇಲ್ಗಡೆ ಟ್ರೇಡ್ ಆಗ್ತಿದೆ 25,250 25,280 ಅಂತ ಟ್ರೇಡ್ ಆಗ್ತಿದ್ರೆ ನಿಮಗೆ 25,200 100% ಹೇಳ್ತೀನಿ ಸ್ಟ್ರಾಂಗ್ ಸಪೋರ್ಟ್ ಆಗಿ ಆ್ಯಕ್ಟ್ ಆಗುತ್ತೆ. ಇಲ್ಲ ಇಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ಒಳ್ಳೆ ಸಪೋರ್ಟ್ ಇರೋ ಜಾಗ ಯಾವುದು? ಸೊ ನಿಮಗೆ ಆಲ್ಮೋಸ್ಟ್ ಈಗ 25,150 170 ಈ ಪಾಯಿಂಟ್ ಎಲ್ಲ ಸಪೋರ್ಟ್ ಅಂತಲೇ ತೋರಿಸ್ತಿದೆ. ಅದನ್ನೇ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಇದೆಲ್ಲ ರೇಂಜ್ ಬೌಂಡ್ ಮಾರ್ಕೆಟು. ನಿಮಗೆ 25,000ದಿಂದ 25,200 ನೋಡಿ ಕಾಂಟ್ರಾಕ್ಟ್ಸ್ ನೋಡಿ, ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೈಯೆಸ್ಟ್ ಕಾಂಟ್ರಾಕ್ಟ್ಸ್ ಇವೆಲ್ಲ. ಅದಾದಮೇಲೆ ಕಾಂಟ್ರಾಕ್ಟ್ಸ್ ಇಲ್ಲ ನೋಡಿ, ಕಡಿಮೆ ಇದೆ. ಸೊ ಕೀ ಲೆವೆಲ್ ಮಾರ್ಕ್ ಮಾಡ್ಕೊಳ್ಳಿ 25,000. ಈಗಿರೋ ಪಾಯಿಂಟಿಂದ ಮಾರ್ಕೆಟ್ ಏನಾರ ಕೆಳಗಡೆ ಬಿತ್ತಂದರೆ 25,000 ನಿಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿರ್ತದೆ. ಮತ್ತು ಇಫ್ ಇನ್ ಕೇಸ್ 25,200 ಏನಾದರೂ ಮೇಲ್ಗಡೆ ಬ್ರೇಕ್ ಆಗಿ ಹೋಗ್ತಿದ್ರೆ 25,200 ನಿಮಗೆ ಸ್ಟ್ರಾಂಗ್ ಆಗಿ ಸಪೋರ್ಟಾಗಿ ಆ್ಯಕ್ಟ್ ಆಗ್ತದೆ. ರೆಸಿಸ್ಟೆನ್ಸ್ ಅಂತ ನೋಡೋಕೆ ಹೋದರೆ ನಮಗೆ 25,200 ಈಗ ಕರೆಂಟ್ಲಿ ಮಾರ್ಕೆಟಲ್ಲೇ ಇದೆ, ಅದನ್ನು ಬ್ರೇಕ್ ಮಾಡಿದ್ರೆ ಅದೇ ಪಾಯಿಂಟ್ ನಮಗೆ ಸ್ಟ್ರಾಂಗ್ ಸಪೋರ್ಟಾಗಿ ಆ್ಯಕ್ಟ್ ಆಗ್ತದೆ. ಸೊ ಸ್ಟಾಕ್ಸು ಕೂಡ ಸಪೋರ್ಟ್ ಮಾಡ್ತಿದೆ. ಸೊ HDFC ಬ್ಯಾಂಕನ್ನ ನೀವು ನೋಡೋದಾದರೆ ಯಾವ ಥರ ರಿಯಾಕ್ಟ್ ಮಾಡ್ತಿದೆ ನೋಡಿ. ಸೊ HDFC ಬ್ಯಾಂಕ್ನ ನೋಡೋಣ. HDFC ಬ್ಯಾಂಕ್ ಯಾಕಂದರೆ ನಿಫ್ಟಿಗೆ ನಂಬರ್ 1 ವೆಯ್ಟೇಜ್ ಅಂದರೆ HDFC ಬ್ಯಾಂಕೆ. ಸೊ HDFC ಬ್ಯಾಂಕ್ ಯಾವ ಥರ ರಿಯಾಕ್ಟ್ ಮಾಡುತ್ತೋ ಆ ಥರ ನಿಫ್ಟಿ ಆಲ್ಮೋಸ್ಟ್ ಸ್ವಲ್ಪ ಹಂಗೆ ರಿಯಾಕ್ಟ್ ಮಾಡುತ್ತೆ. ಸೊ HDFC ಬ್ಯಾಂಕ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ ಒಂದು ಬುಲ್ಲಿಶಲ್ಲೇ ಇದೆ. ಸೊ ಅವ್ರು ಏನು ರಿಸಲ್ಟ್ ಚೆನ್ನಾಗಿ ಕೊಟ್ಟರು ಅಲ್ಲಿಂದ ಅವರು ರ್ಯಾಲಿ ಸ್ಟಾರ್ಟ್ ಆಗ್ತಿದೆ. ಸೊ ಬುಲ್ಲಿಶಲ್ಲೇ ಇದೆ HDFC ಬ್ಯಾಂಕು. ಅದೇ ರೀತಿ ICICI ಬ್ಯಾಂಕ್ ನೋಡೋಣ. ICICI ಬ್ಯಾಂಕ್ ಕೂಡ ನಿಮಗೆ ಬುಲ್ಲಿಶಲ್ಲೇ ಇದೆ. ಸೊ ನಿನ್ನೆ ಹೈ ಬ್ರೇಕ್ ಮಾಡಿದೆ, ಮೊನ್ನೆ ಹೈ ಬ್ರೇಕ್ ಮಾಡಿದೆ. ಸೊ ಈ ಒಂದು ಪಾಯಿಂಟು ICICI ಬ್ಯಾಂಕಿಗೆ ಕೂಡ ಒಳ್ಳೆ ಸ್ಟ್ರಾಂಗ್ ಸಪೋರ್ಟಾಗಿ ಆ್ಯಕ್ಟ್ ಆಗ್ತದೆ. 1,460 ಅನ್ನೋ ರೇಂಜು ಒಳ್ಳೆ ಸಪೋರ್ಟ್ ರೇಂಜಾಗಿ ಆ್ಯಕ್ಟ್ ಆಗ್ತದೆ. ಸೊ ಎರಡು ವೆಯ್ಟೇಜ್ಗಳು ತುಂಬ ಸ್ಟ್ರಾಂಗ್ ಆಗಿ ಬುಲ್ಲಿಶ್ ಸಿಗ್ನಲ್ಗಳನ್ನ ಕೊಟ್ಟಿದೆ. ಸೊ ರಿಲಯನ್ಸ್ ಏನಾಗ್ತಿದೆ ನೋಡಿ, ರಿಲಯನ್ಸ್ ಯಾಕಂದರೆ ಟಾಪ್ 2 ಆದಮೇಲೆ ಟಾಪ್ 3ಯಲ್ಲಿರೋ ವೆಯ್ಟೇಜ್ ಇವರೇನೆ. ಸೊ ರಿಲಯನ್ಸ್ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಸಪೋರ್ಟಿಗೆ ಬಂದು ನಿಂತಿದೆ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ಪಾಯಿಂಟ್ನ ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ಸಾಕು, ಇಲ್ಲೇ ನಿಮ್ಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಪ್ರೀವಿಯಸ್ ಆಗಿ ಮಾರ್ಕೆಟ್ ಏನು ಈ ಒಂದು ಪಾಯಿಂಟಲ್ಲಿ ರಿಲಯನ್ಸು ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಕೊಟ್ಟಿದ್ರು, ಅವರು ಒಳ್ಳೆ ಅರ್ನಿಂಗ್ಸ್ ಆಗಿದೆ ಅಂತೇಳಿ ಅಲ್ಲಿ ರ್ಯಾಲಿ ಆಗಿದ್ದು ಈ ಒಂದು ಪಾಯಿಂಟ್ನ ಬ್ರೇಕ್ ಮಾಡಿ ಇಲ್ಲೇ ಸಸ್ಟೈನ್ ಆಗಿತ್ತು. ಸುಮಾರು ಸಲ ಇಲ್ಲೇ ಸಪೋರ್ಟ್ ತೊಗೊಂಡಿದೆ ನೋಡಿ. ಯಾವ ಪಾಯಿಂಟ್ ಇದು 1,400-410 ರೇಂಜು ತುಂಬ ಸ್ಟ್ರಾಂಗಾಗಿ ಸಪೋರ್ಟ್ ತೊಗೊಂಡಿದೆ. ಇವತ್ತು ಕೂಡ ಮಾರ್ಕೆಟು ಅಂದರೆ ಕಂಟಿನ್ಯೂಸ್ ಆಗಿ ಏನಾಗಿತ್ತು, ರಿಲಯನ್ಸು ಒಂದು ಶಾರ್ಪ್ ಫಾಲ್ನ ಕೊಟ್ಟಿದ್ದು. ಫಾಲ್ ಅಂತ ಹೇಳೋದಕ್ಕಿಂತ ಇದೊಂದು ಪ್ರಾಫಿಟ್ ಬುಕ್ಕಿಂಗ್. ಇದು ಪ್ರಾಫಿಟ್ ಬುಕ್ಕಿಂಗ್ ಆಲ್ಮೋಸ್ಟ್ 10% ನಿಯರ್ 9% ಪ್ರೈಸ್ ಇಳಿದಿದೆ. ಈಗ ಏನಾಗಿದೆ, ಈ ಪಾಯಿಂಟಿಗೆ ಬರ್ತಿದ್ದಂಗೆ ಇಲ್ಲೊಂದು ಹ್ಯಾಮರ್ ಥರ ಕ್ರಿಯೇಟ್ ಆಗಿದೆ ನೋಡಿ. ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವತ್ತು. ಸೊ ಇನ್ಸ್ಟಿಟ್ಯೂಷನ್ಸು ಎಂಟ್ರಿ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಸೊ ಈ ಒಂದು ಪಾಯಿಂಟಲ್ಲಿ ಈ ಒಂದು ಸ್ಟಾಕು ಒಂದು ಒಳ್ಳೆ ಸಪೋರ್ಟ್ಗೆ ಬಂದಿದೆ ಅಂತ ಹೇಳ್ಬೋದು. ಇದೇನಾದರೂ ರಿಲಯನ್ಸ್ ಹೋಗೋಕ್ಕೂ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ, ಈ ಸಪೋರ್ಟಿಂದ ರಿಲಯನ್ಸು ಏನಾದರೂ ಹೋಗೋಕ್ಕೆ ಸ್ಟಾರ್ಟ್ ಆದರೆ ನಿಫ್ಟಿ ಬುಲ್ಲಿಶೇ. ಯಾಕಂದರೆ HDFC ಬ್ಯಾಂಕು ICICI ಬ್ಯಾಂಕ್ ಎರಡೂ ಸ್ಟ್ರಾಂಗಾಗಿ ಬುಲ್ಲಿಶಲ್ಲೇ ಇದೆ. ನಿಫ್ಟಿಗೆ ನಂಬರ್ 1 ವೆಯ್ಟೇಜ್ HDFC ಬ್ಯಾಂಕು, ಸೆಕೆಂಡ್ ವೆಯ್ಟೇಜ್ ಬಂದ್ಬಿಟ್ಟು ICICI ಬ್ಯಾಂಕ್, ಥರ್ಡ್ ವೆಯ್ಟೇಜ್ ಯಾವುದು ಅಂತ ಹೇಳಿದ್ರೆ ರಿಲಯನ್ಸ್.
ಸೊ ಆಲ್ರೆಡಿ HDFC ಬ್ಯಾಂಕ್ ICICI ಬ್ಯಾಂಕ್ ಬುಲ್ಲಿಶ್ ಇರೋ ಕಾರಣದಿಂದ ರಿಲಯನ್ಸ್ ಏನಾದರೂ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆದರೆ ನಿಫ್ಟಿ ನಾಳೆ 25,200 ಮೇಲ್ಗಡೆ ಸಸ್ಟೈನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ ಕೇಸ್ ಸಸ್ಟೈನ್ ಆಯ್ತಂದರೆ ಮಾರ್ಕೆಟ್ ಹಂಗೆ ಬುಲ್ಲಿಶಲ್ಲೇ ಕಂಟಿನ್ಯೂಟಿ ಆಗುತ್ತೆ. ನಿಮಗೆ ಲೆವೆಲ್ಸ್ಗಳನ್ನ ಹೇಳಿದ್ದೀನಿ, 25, 350, 500 ಈ ರೇಂಜ್ನ ಟಚ್ ಮಾಡೋ ಚಾನ್ಸಸ್ಸು ನಿಮಗೆ ಜಾಸ್ತಿ ಇರುತ್ತೆ. ಹೀಗೆ ಸ್ಟಾಕ್ಸಿನ ಕಂಟಿನ್ಯೂಟಿ ಅಂತಂದರೆ ಮಾರ್ಕೆಟ್ ಇದೇ ಬುಲಿಷ್ನ ಕಂಟಿನ್ಯೂಷನ್ ಮಾಡ್ಕೊಳ್ಳುತ್ತಾ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇವತ್ತು ಆಪ್ಷನ್ ಚೈನ್ ಪ್ರಕಾರನೂ ನೀವು ಡೇಟಾನ ತಿಳ್ಕೊಂಡಿದ್ದೀರಾ. ಸೊ ಗಿಫ್ಟ್ ನಿಫ್ಟಿ ಕೂಡ ಈಗಲೂ ಕೂಡ ನಿಮಗೆ ಪಾಸಿಟಿವಲ್ಲೇ ಟ್ರೇಡ್ ಆಗ್ತಿದೆ. ನಾನು ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮಗೆ, ಸೊ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಎಕ್ಸ್ಟ್ರಾ ಸರ್ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ನಿಮ್ಮ ಲೆವೆಲ್ಸ್ನ ನಾನು ಪಡ್ಕೋಬೇಕು, ಇಲ್ಲ ವಾಟ್ಸಪ್ ಕಮ್ಯುನಿಟಿ ಗ್ರೂಪಲ್ಲಿ ನಾನು ಕೂಡ ಜಾಯ್ನ್ ಆಗಬೇಕು ಅನ್ನೋ ಥರ ನಿಮಗೇನಾನ ಇದ್ದರೆ, ಸೊ ನಮ್ಮ ಈ ಒಂದು ಯೂಟ್ಯೂಬ್ ಪೇಜಲ್ಲಿ ನಾವು ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಬಯೋದಲ್ಲಿ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ದು ಕಮ್ಯುನಿಟಿ ಗ್ರೂಪ್ದು ಲಿಂಕ್ ಆಗಿರ್ಬೋದು, ಎಲ್ಲ ಅಲ್ಲಿ ಕೊಟ್ಟಿದ್ದೀವಿ. ಸೊ ಆ ಒಂದು ಗ್ರೂಪಿಗೆ ನೀವು ಜಾಯ್ನ್ ಆಗಿ ಎಕ್ಸ್ಟ್ರಾ ಅಪ್ಡೇಟ್ಸ್ನ ತೊಗೊಳ್ತಾ ಹೋಗಿ, ರೆಗ್ಯುಲರ್ ಅಪ್ಡೇಟ್ಸ್ನ. ಸೊ ಇನ್ನೊಂದು ಸಲ ಹೇಳ್ತಿದ್ದೀನಿ, ನಿಫ್ಟಿ ನಾಳೆ ಲೆವೆಲ್ಸ್. ಸರ್ ನಿಫ್ಟಿ ಮಾತ್ರ ಹೇಳ್ತೀರಾ, ಬ್ಯಾಂಕ್ ನಿಫ್ಟಿ ಹೇಳ್ಬಾರ್ದು ಅಂತ ಹೇಳಿದ್ರೆ, ಸೊ ನಿಫ್ಟಿನೇ ಅಲ್ವಾ ಮೇಜರ್ ಎಲ್ಲದಕ್ಕಿಂತ. ಸೊ ಬ್ಯಾಂಕ್ ನಿಫ್ಟಿದು ಹೇಳ್ತೀನಿ. ಸೊ ನಾಳೆ ಇಂಪಾರ್ಟೆಂಟ್ ಲೆವೆಲ್, ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ 25,200 ಮೇಲ್ಗಡೆ ಸಸ್ಟೈನ್ ಆಗ್ತಿದೆ ಅಂತ ಹೇಳಿದ್ರೆ ನಿಮಗೆ 25,200 ಸ್ಟ್ರಾಂಗ್ ಸಪೋರ್ಟು. ಸೊ 25,200ಗೆ ಬಿಲೋ ಬರ್ತಿದೆ ಅಂತ ಹೇಳಿದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ಟಾರ್ಗೆಟ್ ನೀವು ಇಫ್ ಇನ್ ಕೇಸ್ 25,200 ಬಿಲೋ ಟ್ರೇಡ್ ಆಗ್ತಿದೆ ಪ್ರೈಸ್ ಅಂತ ಹೇಳಿದ್ರೆ 25,120 ಲೆವೆಲ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 25,120 ಅನ್ನೋ ಈ ಒಂದು ರೇಂಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ನಿಮಗೆ ಸ್ಟ್ರಾಂಗಾಗಿ ಸಪೋರ್ಟಾಗಿ ಆಗ್ತಾಗ್ತದೆ. ಇಲ್ಲ 25,200 ಬ್ರೇಕ್ ಆಗ್ತಿದೆ ಅಂತ ಹೇಳಿದ್ರೆ 25,200 ಸಪೋರ್ಟು. ನೆಕ್ಸ್ಟ್ ರೆಸಿಸ್ಟೆನ್ಸ್ ಯಾವುದು ಅಂತ ಹೇಳಿದ್ರೆ 200 ಆದಮೇಲೆ ಮೇಲ್ಗಡೆ ನಿಮಗೆ 280 ಈ ಒಂದು ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. 280 ಆದಮೇಲೆ ನೆಕ್ಸ್ಟ್ ಲೆವೆಲ್ಸ್ನ ಈ ಒಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ ನೀವು. ಸೊ ನಾನು ಇದನ್ನ ಒಂದು 5 ಮಿನಿಟ್ಸ್ಗೆ ಚೇಂಜ್ ಮಾಡ್ತೀನಿ, 15 ಮಿನಿಟ್ಸ್ಗೆ ಚೇಂಜ್ ಮಾಡ್ತೀನಿ. 15 ಮಿನಿಟ್ಸ್ಗೆ ಲೆವೆಲ್ಸ್ನ ಮಾರ್ಕ್ ಮಾಡಿಟ್ಟಿದ್ದೀನಿ. ಈ ಒಂದು ಲೆವೆಲ್ಸ್ನ ನೀವು ಮಾರ್ಕ್ ಮಾಡ್ಕೊಂಡು ಫೋಕಸ್ ಮಾಡಿದ್ರೆ ಸಾಕು, ಕ್ಲಾರಿಟಿ ಸಿಕ್ಬಿಡುತ್ತೆ ನಿಮಗೆ. ನಾಳೆ ನಾನು ಏನೇನು ಮಾಡಬೇಕಂತ ಸ್ಕ್ರೀನ್ಶಾಟ್ ಬೇಕಾದ್ರೂ ತೆಗೆದಿಟ್ಕೊಂಡಿರಿ, ಸ್ಕ್ರೀನ್ಶಾಟ್ ಅಥವಾ ಫೋಟೋ ಏನು ಬೇಕಾದ್ರೂ ತೆಗೆದಿಟ್ಕೊಳ್ಳಿ, ಲೆವೆಲ್ಸ್ ಕ್ಲಿಯರಾಗಿ ಮಾರ್ಕಪ್ ಆಗುತ್ತೆ. ಸೊ ನಾಳೆ ನಾವೊಂದು PCR ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡ್ಬಿಡೋಣ. ನಾಳೆ ಹೆಂಗಿರುತ್ತೆ ಮಾರ್ಕೆಟ್, ಇಫ್ ಇನ್ ಕೇಸ್ ಬುಲ್ಲಿಶ್ ಸೆಂಟಿಮೆಂಟ್ ಇದೆಯಾ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಪುಟ್ ಕಾಲ್ ರೇಷ್ಯೋ ಬಗ್ಗೆ ನಿಮಗೆ ಕೆಲವೊಬ್ರು ಗೊತ್ತಿರುತ್ತೆ, ಇಲ್ಲ ಕೆಲವೊಬ್ರು ಗೊತ್ತಿರಲ್ಲ. ಸೊ PCR ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ನಾನು ಜಸ್ಟ್ ಇವಾಗ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ PCR ಸೆಂಟಿಮೆಂಟ್ ಯಾವ ಥರ ಇದೆ ಅಂತೇಳಿ. ಸೊ PCR ಸೆಂಟಿಮೆಂಟ್ನ ನೋಡೋದಾದರೆ ನಾನು ಟೋಟಲ್ ಪುಟ್ ಸೆಲ್ಲರ್ಸ್, ಸೊ ಇದಕ್ಕೆ ಫಾರ್ಮುಲಾ ಇದೆ. ಸೊ ಅದಕ್ಕೆ ನಿಮಗೆ ಕಲಿಬೇಕಾಗುತ್ತೆ. ಫಸ್ಟು ನೋಡ್ಕೊಳ್ಳಿ PCR ಡೇಟಾನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತೇಳಿ. ಪುಟ್ ಸೆಲ್ಲರ್ಸ್ ಡಿವೈಡೆಡ್ ಬೈ ಕಾಲ್ ಸೆಲ್ಲರ್ಸ್ 19. ಸೊ ಇಲ್ಲಿ ಕಾಂಟ್ರಾಕ್ಟ್ಸ್ ಇದೆ ನೋಡಿ, ಇದು ಪುಟ್ ಸೆಲ್ಲರ್ಸು, ಇಲ್ಲಿರೋರು ಕಾಲ್ ಸೆಲ್ಲರ್ಸು. ಪುಟ್ ಸೆಲ್ಲರ್ಸಿಂದ ನಾವು ಕಾಲ್ ಸೆಲ್ಲರ್ಸ್ನ ಡಿವೈಡ್ ಮಾಡಬೇಕು. 100,077. ಸೊ ಈ ಡೇಟಾ ನೋಡ್ತಿದ್ದೀವಿ ಅಂತ ಹೇಳಿದ್ರೆ 1.08 ಅಂತ ಬಂದಿದೆ. 1.08 ಏನು ಹೇಳ್ತಿದೆ ಅಂತ ಹೇಳಿದ್ರೆ, ನಾವು ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ಇಫ್ ಇನ್ ಕೇಸ್ PCR ಡೇಟಾ ಏನಾದರೂ ಒಂದರ ಮೇಲಿದೆ ಅಂತ ಹೇಳಿದ್ರೆ, ಒಂದಕ್ಕಿಂತ ಮೇಲೆ ಟ್ರೇಡ್ ಆಗ್ತಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಸ್ಲೈಟ್ಲಿ ಬುಲ್ಲಿಶ್ ಅಂತಲೇ ಅರ್ಥ, ಸ್ಲೈಟ್ಲಿ ಬುಲ್ಲಿಶ್ ಇದೆ ಅಂತಲೇ ಅರ್ಥ. ಸೊ ನಮ್ಮ ಟೆಕ್ನಿಕಲ್ ಲೆವೆಲ್ಸ್ ಕೂಡ ಅದೇನೇ ಹೇಳ್ತಿರೋದು, 25,200 ಮೇಲ್ಗಡೆ ಸಸ್ಟೈನ್ ಆಗ್ತಿದೆ ಅಂದರೆ ಬುಲ್ಲಿಶ್ ಅಂತಲೇ ಹೇಳ್ತೀನಿ ನಾನು. ಇಫ್ ಇನ್ ಕೇಸ್ 25,200 ಸಸ್ಟೈನ್ ಆಗ್ತಿಲ್ಲ, 25,200 ಬ್ರೇಕ್ ಆಗ್ತಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ 25,120, 25,100, 25,000ವರೆಗೂ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಕೆನಾ? ಸೊ ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟು ನಿಮಗೆ ಅರ್ಥ ಮಾಡಿಸಿದ್ದೀನಿ, ನಿಫ್ಟಿಯ ಲೆವೆಲ್ಸ್ಗಳನ್ನ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ನನಗನ್ನಿಸ್ತಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ಗೆ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಕೊಟ್ಟಿದ್ದೀವಿ, ನಿಮಗೆ ನಮ್ಮ ಬಯೋದಲ್ಲಿ ಎಲ್ಲ ಒಂದು ಟೆಲಿಗ್ರಾಮ್ದಾಗಿರ್ಬೋದು, ವಾಟ್ಸಪ್ದಾಗಿರ್ಬೋದು ಲಿಂಕ್ನ ಕೊಟ್ಟಿದ್ದೀವಿ. ಆ ಲಿಂಕ್ ಮೂಲಕ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಸೊ ಧನ್ಯವಾದ, ಥ್ಯಾಂಕ್ ಯು.